ಅವರಾಯಿತು, ಅವರ ಕೆಲಸ ಆಯಿತು ಅನ್ನೋದರಲ್ಲಿ ಅವರು ಯಾವಾಗಲೂ ಕೂಡ ಇರ್ತಾ ಇದ್ರು. 1981ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಂಥವ್ರು, ಕರ್ನಾಟಕ ಕೇಡರ್. ಕೌಟುಂಬಿಕ ಕಲಹದಿಂದ ಓಂ ಪ್ರಕಾಶ್ ಅವರ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಪ್ರತಿದಿನ ಮನೆಯಲ್ಲಿ ಪತಿ ಹಾಗೂ ಪತ್ನಿ ನಡುವೆ ಜಗಳಗಳಾಗ್ತಾ ಇತ್ತು. ಪ್ರತಿದಿನ ಹೊಯ್ಸಳ ಪೊಲೀಸರು ಹೋಗಿ ಸಮಾಧಾನ ಮಾಡಿ ಬರ್ತಾ ಇದ್ರು. ಇವತ್ತು ಬೆಳಗ್ಗೆ ಮನೆಯಲ್ಲಿ ಮತ್ತೆ ಗಂಡ ಹೆಂಡತಿ ನಡುವೆ ಜಗಳ ಆಗಿದೆ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಶಂಕೆ, ಪತ್ನಿಯೇ ಮಾಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಏನಾಗಿದೆ ಅಂತೇಳಿ ಈಗ ಪೊಲೀಸರು ತಿಳಿಸ್ತಾ ಇದ್ದಾರೆ? ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಈಗ ಈ ವಿಚಾರವಾಗಿ? ನಾಗೇಂದ್ರ, ಈಗ ಸದ್ಯ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರೋ ಮಾಹಿತಿಯ ಪ್ರಕಾರ ಪತ್ನಿಯೇ ಈ ಚಾಕುವಿನಿಂದ ಇರಿದು ಕೊಂದಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಈಗ HSR ಲೇಔಟ್ ನ ನಿವಾಸದಲ್ಲಿ ಏನು ಇವರು ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ನಲ್ಲಿದ್ರು. ಮೊದಲನೇ ಫ್ಲೋರ್ ಅಲ್ಲಿ ಇರುವಂತಹ ಪತ್ನಿ ಹಾಗೂ ಮಗಳನ್ನ ಹೊರಗೆ ಕರೆಸಲಿಕ್ಕೆ ಈಗ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸದ್ಯ ಡೋರ್ ಅನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಈ ಇನ್ನೊಂದು ವಿಚಾರ ಅಂದ್ರೆ ಇವರಿಬ್ಬರ ನಡುವೆ ಈ ಹಿಂದೆನೂ ಕೂಡ ಗಲಾಟೆ ಆಗಿತ್ತು ಅನ್ನೋದು. ಗಂಡ ಹೆಂಡತಿ ನಡುವೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಓಂ ಪ್ರಕಾಶ್ ಹಾಗೆ ಪಲ್ಲವಿ ಏನಿದ್ದಾರೆ ಅವರಿಬ್ಬರ ನಡುವೆ ಅವಾಗವಾಗ ಗಲಾಟೆ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು IAS ಅಧಿಕಾರಿಗಳ IPS ಅಧಿಕಾರಿಗಳ ಗ್ರೂಪ್ ನಲ್ಲಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ನನಗೆ ಬೆದರಿಕೆ ಆಗ್ತಾ ಇದೆ ಅಂತ ಕೂಡ ಒಂದು ಮಾಹಿತಿಯನ್ನ ತಿಳಿಸಿದ್ರು. ಹೀಗಾಗಿ ಅದರ ಬೆನ್ನಲ್ಲೇ ಈಗ ಹತ್ಯೆ ಆಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇದು ಈ ಫ್ಯಾಮಿಲಿ ಅವರೇ ಮಾಡಿರೋದು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಕಾರಣ ಇಷ್ಟೇ, ನಿವೃತ್ತ ಪೊಲೀಸ್ ಅಧಿಕಾರಿ, ಅದು ಪೊಲೀಸ್ ಹೆಡ್ ಆಗಿದ್ದವರು DG IGP ಅವರನ್ನ ಸಾಮಾನ್ಯವಾಗಿ ಯಾವ ಕ್ರಿಮಿನಲ್ ಕೂಡ ಮುಟ್ಟೋದಿಲ್ಲ. ಹೀಗಾಗಿ ಪತಿ ಹಾಗೆ ಪತ್ನಿ ನಡುವೆ ನಡೆದಂತಹ ಗಲಾಟೆಯಲ್ಲಿ ಈ ಕೊಲೆ ಆಗಿರುವಂತದ್ದು ಈಗ ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈಗ HSR ಲೇಔಟ್ ನಿವಾಸದಲ್ಲಿ ಈಗ ಪೊಲೀಸರು ಇದ್ದಾರೆ. ಇನ್ನು ಕಮಿಷನರ್ ಹಾಗೆ DCP ಕೂಡ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲದೆ DG ಮತ್ತೆ ಕಮಿಷನರ್ ಕೂಡ ಹೋಗ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. HSR ಲೇಔಟ್ ನ ನಿವಾಸ ಇರಬಹುದು, ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಕೂಡ ಈಗ ಮೃತದೇಹವನ್ನ ಇರಿಸಲಾಗಿದೆ. ಇನ್ನೊಂದ್ ಕಡೆ ಪತ್ನಿ ಹಾಗೆ ಮಗಳನ್ನ ಪೊಲೀಸರು ವಿಚಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಬಾಗಿಲು ಕೂಡ ತೆರೀತಾ ಇಲ್ಲ. ಹೀಗಾಗಿ ಪೊಲೀಸರು ಅವ್ರನ್ನ ಹೊರ ಕರೆತರೋದಕ್ಕೆ ಹರಸಾಹಸವನ್ನ ಈಗ ಪಡ್ತಾ ಇದ್ದಾರೆ. ಮುಖ್ಯವಾಗಿ 2015ರಲ್ಲಿ DG IGP ಆಗಿ ಅವರು ಸೇವೆಯನ್ನ ಅಂದ್ರೆ ಅಧಿಕಾರವನ್ನ ಸ್ವೀಕರಿಸಿ 2017ರಲ್ಲಿ ರಿಟೈರ್ಡ್ ಆಗ್ತಾರೆ. ಅದಾದ ನಂತರ ಫ್ಯಾಮಿಲಿ ಜೊತೆಗೆ ತಮ್ಮ ಕುಟುಂಬದವರ ಜೊತೆಗೆ ಇರ್ತಾರೆ. ಇದಲ್ಲದೆ ಇವ್ರದ್ದು ಸಾಕಷ್ಟು ಫೋಟೋಗಳು ಕೂಡ ಈಗ ಸಿಗ್ತಾ ಇದಾವೆ. ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಕೇಕ್ ಕಟ್ ಮಾಡ್ತಾ ಇರುವಂತಹ. ಈಗ ಧ್ರುವ ಹಾಗೆ ಸಂಪರ್ಕದಲ್ಲೇ ರೀ. ಈಗ ನೀವೇನ್ ನೋಡ್ತಾ ಇದ್ರಿ, ಇದು ಲೈವ್ ದೃಶ್ಯಾವಳಿ. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಇದೇ ಮನೆಯಲ್ಲಿ ವಾಸವಿದ್ರು. ಇದು ಓಂ ಪ್ರಕಾಶ್ ಅವರ ನಿವಾಸ, HSR ಲೇಔಟ್ನಲ್ಲಿರುವಂಥ ನಿವಾಸ. ನಮ್ಮ ರಿಪೋರ್ಟರ್ ಅರವಿಂದ್ ಆಲ್ರೆಡಿ ಸ್ಪಾಟಲ್ಲಿ ಇದ್ದಾರೆ ನೋಡಿ. ಪೊಲೀಸರು ಕೂಡ ಹೊರಗಡೆ ನಿಂತು ಅಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. DGP ಓಂ ಪ್ರಕಾಶ್ ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ ಅನ್ನುವಂಥ ಮಾಹಿತಿ. ಪೊಲೀಸರು ಹೋದಾಗ ಮನೆಯಲ್ಲೇ ಪತ್ನಿ ಮತ್ತೆ ಮಗಳು ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೀವ ಭಯ ಇದೆ ಎಂದು ಪಲ್ಲವಿ ಹೇಳಿದ್ದಂತೆ ಪತ್ನಿಯಿಂದಲೇ ನಿವೃತ್ತ DGP ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ನೋಡಿ. ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಓಂ ಪ್ರಕಾಶ್ ಅನ್ನುವಂಥ ಪ್ರಶ್ನೆಯಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಓಂ ಪ್ರಕಾಶ್ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಿತ್ತಂತೆ. ಈ ಹಿನ್ನೆಲೆಯಲ್ಲಿ ಮಾಜಿ DG ಮತ್ತು IGP ಅಧಿಕಾರಿ ಓಂ ಪ್ರಕಾಶ್ ಅವರು ಸಾಕಷ್ಟು ಸಾಲ ಕೂಡ ಮಾಡಿಕೊಂಡಿದ್ರಂತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಹಣಕಾಸಿನ ವಿಚಾರವಾಗಿ ಆಗಾಗ ಮನೆಯಲ್ಲಿ ಜಗಳ ಕೂಡ ನಡೀತಾ ಇತ್ತು. ಇದೇ ಜಗಳ ಇವತ್ತು ಕೊಲೆಗೆ ಕಾರಣ ಆಗಿರುವ ಬಗ್ಗೆ ಪೊಲೀಸರಿಗೆ ಅನುಮಾನ ವ್ಯಕ್ತ ಆಗಿದೆ. ಇಲ್ಲಿ ಇನ್ನು ಲೈವ್ ದೃಶ್ಯಾವಳಿಗಳನ್ನು ಗಮನಿಸ್ತಿದ್ದೀರಿ. ನಿವಾಸದ ಬಳಿ ಜನ ಕೂಡ ಸೇರಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅಲ್ಲಿ ಬಾಗಿಲನ್ನು ತೆರುವಂಥ ಸಂದರ್ಭ ಇಲ್ಲ. ಮತ್ತೊಂದು ಕಡೆ ಇನ್ನೊಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಪತಿ ಮತ್ತು ಪತ್ನಿ ಕೇಕ್ ಕಟ್ ಮಾಡ್ತಿರುವಂಥ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದು. ಓಂ ಪ್ರಕಾಶ್ ಬಿಹಾರ ಮೂಲದವರು. ಇವರು ಬಿಹಾರ ರಾಜ್ಯದ ಚಂಪಾರಣ್ ಜಿಲ್ಲೆಯ ಓಂ ಪ್ರಕಾಶ್ ಅವರು IPS ಅಧಿಕಾರಿ ಆಗಿದ್ದರು. ಮೊದಲ ಬಾರಿಗೆ ಅವರು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ASP ಆಗಿ ರಾಜ್ಯದಲ್ಲಿ ವೃತ್ತಿಯನ್ನು ಆರಂಭ ಮಾಡಿದರು. ಅದಾದ ಬಳಿಕ ನೋಡಿ
ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. 2015 ಮಾರ್ಚ್ನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕ ಆಗಿದ್ರು ಓಂ ಪ್ರಕಾಶ್ ಅವರು. ಅದಾದ ಮೇಲೆ 2017ರಲ್ಲಿ ನಿವೃತ್ತಿ ಹೊಂದಿದ್ರು. ಈಗ ಇವರ ಕೊಲೆ ಆಗಿದೆ, ಅದು ಕೂಡ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಿಲ್ಲ. ಹಣಕಾಸಿನ ವಿಚಾರಕ್ಕೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ಮನೆಯಲ್ಲಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಕರ್ನಾಟಕದ ಕೇಡರ್ 1981ರ ಬ್ಯಾಚ್ IPS ಅಧಿಕಾರಿ ಕೂಡ ಆಗಿದ್ರು ಇವರು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಸ್ಥಳದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಪೊಲೀಸ್ನವರು ಏನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ. ಎಸ್ ದಿವಿತ್, ಖಂಡಿತವಾಗ್ಲೂ DGIGP ನಿವೃತ್ತ DGIGP ಓಂ ಪ್ರಕಾಶ್ ಅವರ ಹತ್ಯೆ ಆಗಿರುವಂಥದ್ದು. ಕೆಲ ದಿನಗಳ ಹಿಂದೆ ಪತಿ ಪತ್ನಿಯ ನಡುವೆ ಕಲಹ ನಡೀತಾ ಇತ್ತು, ಗಲಾಟೆ ನಡೀತಾ ಇತ್ತು. ಈ ಸಂಬಂಧ ಆ ಒಂದು ಸ್ಥಳದ ವ್ಯಾಪ್ತಿಯಲ್ಲಿ ಬರುವಂತಹ HSR ಲೇಔಟ್ ಠಾಣಾ ಸಿಬ್ಬಂದಿಗಳು, ಹೊಯ್ಸಳ ಸಿಬ್ಬಂದಿಗಳು ಹೋಗಿ ಸಮಾಧಾನ ಪಡಿಸಿ ಬರ್ತಾ ಇದ್ರು. ನಿವೃತ್ತ DGIGP ಓಂ ಪ್ರಕಾಶ್ ಅವರು ಬಹಳಷ್ಟು ಸೇವೆಯನ್ನು ಪೊಲೀಸ್ ಇಲಾಖೆಗೆ ಸಲ್ಲಿಸಿರುವಂಥದ್ದು. ಭಯೋತ್ಪಾದನೆ ಹಾಗೆ ಅಗ್ನಿಶಾಮಕ ದಳದ ಮಹಾನಿರ್ದೇಶಕರು ಕೂಡ ಆಗಿದ್ದರು. ಸಂಚಾರ ವ್ಯವಸ್ಥೆಯಲ್ಲಿ ಕೂಡ ಅವರು ತೀವ್ರವಾದಂಥ ಒಂದು ಸಾಧನೆಗಳನ್ನ ಮಾಡಿರುವಂಥದ್ದು, ಅತಿಯಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಹಂತದಲ್ಲಿ ಅಂದರೆ ಪ್ರಮುಖವಾಗಿ ನಾವು ಈ ಒಂದು ಘಟನೆ ನಡೆದಿದೆ, ಘಟನೆ ಸಂಬಂಧ ಮಾಹಿತಿ ನೀಡೋದಾದರೆ, ಹಲವು ದಿನಗಳಿಂದ ಇವರಿಬ್ಬರ ಮಧ್ಯೆ ಗಲಾಟೆ ನಡೀತಾ ಇರುತ್ತೆ. ಪತ್ನಿ ಹಾಗೂ ಮಗಳ ಒಂದು ನಮಗೆ ಜೀವ ಬೆದರಿಕೆ ಇದೆ, ಓಂ ಪ್ರಕಾಶ್ ಅವರು ಮನೆಯಲ್ಲಿ ಗನ್ ಹಿಡಿದು ಓಡಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪತ್ನಿ ಪಲ್ಲವಿ ಅವರು ಕೂಡ ನೀಡಿರ್ತಾರೆ. ಈ ಸಂಬಂಧ ಪದೇ ಪದೇ ಜಗಳ ಆಗ್ತಿರುತ್ತೆ. ಹೊಯ್ಸಳ ವಾಹನದಿಂದ ಹೋಗಿ ಸಿಬ್ಬಂದಿಗಳು ಸಮಾಧಾನ ಕೂಡ ಮಾಡ್ತಿರ್ತಾರೆ. ಮತ್ತೊಂದೆಡೆ ಓಂ ಪ್ರಕಾಶ್ ಅವರು ಕೂಡ ನನಗೂ ಕೂಡ ಜೀವ ಬೆದರಿಕೆ ಇದೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿರ್ತಾರೆ. ಈ ಸಂಬಂಧ ಹಲವು ಸಮಾಧಾನ ಮಾಡುವಂತಹ ಒಂದು ಕೆಲಸಗಳು ಹಿರಿಯ ಅಧಿಕಾರಿಗಳಿಂದ, ಪರಿಚಯಸ್ಥ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇನಿರ್ತಾರೆ ಓಂ ಪ್ರಕಾಶ್ ಅವರಿಗೆ, ಅವರ ಮೂಲಕ ಆಗಿರುತ್ತೆ. ಸದ್ಯ ಇವತ್ತು ಈ ಒಂದು ಘಟನೆ ನಡೆದಿರುವಂಥದ್ದು. ಮನೆ ತುಂಬ ರಕ್ತಸಿಕ್ತವಾದಂತಹ ಸ್ಥಿತಿಯಲ್ಲಿ ನಿವೃತ್ತ DGI 3 ದಿನಗಳ ಮುಂದೆ ವಾಟ್ಸಾಪ್ನಲ್ಲಿ ಪತ್ನಿ ಮೆಸೇಜ್ ಮಾಡಿದ್ರಂತೆ, ನನ್ನ ಪತಿ ನನ್ನ ಮಗಳಿಗೆ ಜೊತೆಗೆ ನನಗೆ ತುಂಬ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅನ್ನುವಂಥ ಮೆಸೇಜನ್ನು ವಾಟ್ಸಾಪ್ನಲ್ಲಿ ಮಾಡಿದ್ರಂತೆ. ಮನೆಯಲ್ಲಿ ಗನ್ ಹಿಡಿದುಕೊಂಡು ಓಡಾಡ್ತಿದ್ದಾರೆ, ಗನ್ನಲ್ಲಿ ಶೂಟ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಭಯ ಪಡಿಸ್ತಿದ್ರು ಅಂತ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿರುವಂಥ ಅಂಶವೂ ಕೂಡ ಈಗ ಬೆಳಕಿಗೆ ಬಂದಿರೋದು. ಕರ್ನಾಟಕ ಮಾಜಿ DGIGP ಓಂ ಪ್ರಕಾಶ್ ಮರ್ಡರ್ ಆಗಿದ್ದಾರೆ. ಈಗ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಕೂಡ ಇತ್ತು ಅನ್ನುವಂಥ ಮಾಹಿತಿ ಲಭ್ಯ ಆಗಿರೋದು. ಕರ್ನಾಟಕದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಬೆಂಗಳೂರಿನ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ನಿವಾಸದಲ್ಲಿ ಮರ್ಡರ್ ಆಗಿದ್ದಾರೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿ, ಜೊತೆಗೆ ಪತ್ನಿಯನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂಥ ಲೇಟೆಸ್ಟ್ ಮಾಹಿತಿ ಕೂಡ ಸಿಗ್ತಾ ಇರೋದು. 1981ರ ಬ್ಯಾಚ್ನ IPS ಅಧಿಕಾರಿ ಕೂಡ ಆಗಿದ್ರು. 2017ರಲ್ಲಿ ನಿವೃತ್ತಿ ಕೂಡ ಪಡೆದುಕೊಂಡಿದ್ರು. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಹತ್ಯೆ ಮಾಡಿ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತಾ ಇರೋದು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು, ಆಗಾಗ ಜಗಳ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಇನ್ನು ಅನೇಕ ಅಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಸೇವೆಯನ್ನು ಇವರು ಸಲ್ಲಿಸಿದ್ದಾರೆ. 38ನೇ DG ಮತ್ತು IGP ಆಗಿ ಅಧಿಕಾರ ವಹಿಸಿಕೊಳ್ಳುವ ಇವರು ಗೃಹ ರಕ್ಷಕ ದಳದ ಕಮಾಂಡರ್ ಜನರಲ್, ನಾಗರಿಕ ರಕ್ಷಣಾ ನಿರ್ದೇಶಕ ಮತ್ತು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಮಹಾನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನನ್ನ ಪತಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ವಾಟ್ಸಪ್ ಮೆಸೇಜ್ ಮಾಡಿದ್ರು ಪತ್ನಿ ಪಲ್ಲವಿ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ವಾಟ್ಸಾಪ್ ಮೆಸೇಜ್ ಕೂಡ ಮಾಡಿದ್ರು. ಗನ್ ಹಿಡ್ಕೊಂಡು ಮನೆಯಲ್ಲಿ ಓಡಾಡ್ತಿದ್ದಾರೆ, ಕೊಲೆ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ, ನಮಗೆ ಭಯ ಇತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ವಾಟ್ಸಾಪ್ ಮೆಸೇಜ್ ಮಾಡಿರೋದು, ನನ್ನ ಪತಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಿ ಅಂತ ಈ ಹಿಂದೆನೇ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದ್ರ ಪತ್ನಿ ಅನ್ನುವಂಥ ಪ್ರಶ್ನೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ.
ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಧ್ರುವರಾಜ್, ವಾಟ್ಸಾಪ್ ಮೆಸೇಜ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಧ್ರುವರಾಜ್, ಏನ್ ಮೆಸೇಜ್ ಮಾಡಿದ್ದಾರೆ, ಏನಿದೆ ಅಲ್ಲಿ ಮಾಹಿತಿ? ದಿವಿತ್, ಈ ಪತಿ ಹಾಗೆ ಪತ್ನಿ ಓಂ ಪ್ರಕಾಶ್ ಹಾಗೆ ಅವರ ಪಲ್ಲವಿ ನಡುವೆ ಅವಾಗ ಗಲಾಟೆ ನಡೀತಾ ಇತ್ತು. ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಕೆಲವು ದಿನಗಳ ಅಂದ್ರೆ ಕೆಲ ತಿಂಗಳ ಹಿಂದೆ ಓಂ ಪ್ರಕಾಶ್ ಮನೆ ಮುಂದೆಗೆ ಪತ್ನಿ ಬಂದು ಧರಣಿಯನ್ನ ಕೂಡ ನಡೆಸಿದ್ಲಂತೆ. ಅದಾದ ನಂತರ ಈ ಒಂದು ಇಬ್ಬರ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈ ಹಿರಿಯ ಅಧಿಕಾರಿಗಳ ಗ್ರೂಪ್ ನಲ್ಲಿ ಈ ವಿಚಾರವನ್ನ ಓಂ ಪ್ರಕಾಶ್ ಅವರು ಶೇರ್ ಮಾಡ್ಕೊಂಡಿದ್ದು, ನನಗೆ ಪ್ರಾಣ ಭಯ ಇದೆ, ಪತ್ನಿಯಿಂದ ನನಗೆ ತೊಂದರೆ ಆಗ್ತಾ ಇದೆ, ಅವ್ರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಇದರ ಬೆನ್ನಲ್ಲೇ ಈಗ ಸದ್ಯ ಪತ್ನಿಯಿಂದನೇ ಈಗ ಇವರು ಕೊಲೆ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ. ಪತಿ ಹಾಗೆ ಪತ್ನಿ ನಡುವೆ ನಡೀತಾ ಇದ್ದಂತ ಗಲಾಟೆಯ ವೇಳೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಈ ಗಂಡ ಹೆಂಡತಿ ಜಗಳ ಏನಿದೆ ಇದು ಬಹಳ ಹಿಂದನೂ ಕೂಡ ನಡ್ಕೊಂಡು ಬಂದಿತ್ತು, ಅಂದ್ರೆ ಕೆಲ ತಿಂಗಳಿಂದ ನಡೀತಾ ಇತ್ತು ಅನ್ನುವಂತ ಮಾಹಿತಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ HSR ಲೇಔಟ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತಂತೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಈಗ ಲಭ್ಯವಾಗ್ತಾ ಇದೆ. ಹೀಗೆ ಇಬ್ರು ಒಟ್ಟು ಮಕ್ಕಳಿದ್ದು, ಓರ್ವ ಪುತ್ರಿ ಹಾಗೆ ಮತ್ತೊಬ್ಬ ಪುತ್ರ ಇದ್ದಾನೆ. ಈ ಪುತ್ರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಗಲಾಟೆ ಇತ್ತು ಅನ್ನುವಂಥದ್ದು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಅದಲ್ಲದೆ ಮುಖ್ಯವಾಗಿ ಸುಕೋ ಟೀಮ್ ಇರ್ಬೋದು, FSL ತಂಡ ಇರ್ಬೋದು, ಮನೆಯ ಇಂಚಿಂಚನ್ನ ಕೂಡ ಜಾಲಾಡ್ತಾ ಇದೆ. ಮುಖ್ಯವಾಗಿ ಯಾವುದೆಲ್ಲ ಮಾಹಿತಿಗಳು ಸಿಗ್ತವೆ ಅನ್ನುವಂಥದ್ದನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಯೊಳಗೆ ಇದ್ದಂತಹ ಪತ್ನಿ ಪಲ್ಲವಿ ಹಾಗೆ ಮಗಳು ಏನಿದ್ದಾರೆ ಅವರು ಕೂಡ ಹೊರ ಕರೆತರುವಂತ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ವಿಚಾರಣೆ ಕೂಡ ನಡೆಸ್ತಾರೆ. ಆದ್ರೆ ಸದ್ಯ ಅವರ ಮನೆಯ ಅಕ್ಕಪಕ್ಕ ಯಾರು ಕೂಡ ಈ ಬಗ್ಗೆ ಇಬ್ಬರ ಗಲಾಟೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಸಂಬಂಧಿಗಳು ಯಾರು ಇನ್ನೂ ಆಗಮಿಸಿಲ್ಲ. ಈಗ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಮಾನಿಟರ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಆಸ್ಪತ್ರೆಯಲ್ಲಿ ಸೌತ್ ಈಸ್ಟ್ DCP ಕೂಡ ತೆರಳಿದ್ದಾರೆ. ಆಸ್ಪತ್ರೆಯ ಕೆಲವೊಂದು ವಿಚಾರನ ಮಾನಿಟರ್ ಮಾಡ್ತಾ ಇರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದಲ್ಲದೆ DG ಹಾಗೆ ಕಮಿಷನರ್ ದಯಾನಂದ್ ಅವರು ಕೂಡ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಈ ಒಂದು ವಿಚಾರಕ್ಕೆ ಅವರ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ನಂತರ ಏನಾಯ್ತು ಅನ್ನುವಂಥದ್ದು ಈಗ ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಪತಿ ಹಾಗೆ ಪತ್ನಿಯ ನಡುವೆ ಗಲಾಟೆ ನಡೀತಾ ಇತ್ತು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. 2015ರಲ್ಲಿ ಏನು ರಾಜ್ಯದ ಪೊಲೀಸ್ DG IGP ಆಗಿ ಅಧಿಕಾರವನ್ನ ಸ್ವೀಕರಿಸಿರ್ತಾರೆ. 2017ರಲ್ಲಿ ಅವ್ರದ್ದು ರಿಟೈರ್ಡ್ ಆಗುತ್ತೆ. ಆನಂತರ ಸುಮಾರು 8 ವರ್ಷಗಳ ಕಾಲ ಅವರು ಕುಟುಂಬದ ಜೊತೆಗೆ ಕಾಲವನ್ನ ಕಳೀತಾ ಇರ್ತಾರೆ. ಪತ್ನಿ ಹಾಗೆ ಪತಿ ಇಬ್ರು ಕೇಕ್ ಕಟ್ ಮಾಡ್ಕೊಳ್ಳೋದು, ಕೆಲವೊಂದಿಷ್ಟು ಫೋಟೋಗಳು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಇತ್ತೀಚೆಗೆ ಯಾವ ವಿಚಾರಕ್ಕೆ ಗಲಾಟೆ, ವೈಯಕ್ತಿಕ ಕಾರಣಕ್ಕೆ ಈ ಗಲಾಟೆ. ಧ್ರುವರಾಜ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸ್ ತನಿಖೆ ಆರಂಭ ಆಗ್ತಿದೆ. ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಾ ಇತ್ತಾ? ನೋಡಿ, ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಮಾಜಿ DG IGP ಕೊಲೆ ಆಗಿರೋದು ಒಂದು ಆಸ್ತಿ ವಿಚಾರ, ಇನ್ನೊಂದು ಹಣಕಾಸಿನ ವಿಚಾರ. ಎರಡಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧ ಇರುವಂಥ ವಿಚಾರಗಳು. ಸೊ ಈಗ ಸಂಪೂರ್ಣವಾದಂಥ ತನಿಖೆ ಆಗ್ತಾ ಇದೆ. ಈ ಒಂದು ಕೊಲೆ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಪತ್ನಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ರ? ಈ ಹಿಂದೆನೇ ಮಾಜಿ DG IGPಯಿಂದ ಮನೆಯಲ್ಲಿ ಕಿರಿಕ್ಗಳು ನಡೀತಾ ಇದ್ವಾ? ಈ ಮಾಜಿ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಗನ್ ಹಿಡಿದುಕೊಂಡು ಪತ್ನಿ ಮತ್ತೆ ಮಗಳನ್ನು ಹೆದರಿಸ್ತಾ ಇದ್ರ? ಪ್ರಾಣ ಭಯದಿಂದ ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಅವರಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ರ? ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡ್ತಾ